ಏನ ಓದಿದೊಡೇನು ಏನ ಓದಿದೊಡೇನು ಏನ ಓದಿದೊಡೇನು ಏನ ಕೇಳಿದೊಡೇನು ಹೀನ ಗುಣಗಳು ಇಂಗದ ಜನರು ಏನ ಓದಿದೊಡೇನು ಏನ ಪೇಳಿದೊಡೇನು ಹೀನ ಗುಣಗಳು ಇಂಗದ ಜನರು ಏನ ಓದಿದೊಡೇನು ಏನ ಮಾಡಿದೊಡೇನು ಮಾನಾಪಮಾನಗಳ ಅರಿಯದ ಮಾನಾಪಮಾನಗಳರಿಯದವ ನಾನು ಏನ ಓದಿದೊಡೇನು ಏನ ಮಾಡಿದೊಡೇನು ಮಾನಾಭಿಮಾನಗಳ ನಿನಗೊಪ್ಪಿಸಿದೆ ದೇವ ದೇವ ನಿನಗೊಪ್ಪಿಸಿದೆ ಮಾನಾಭಿಮಾನಗಳ ನಿನಗೊಪ್ಪಿಸಿದೆ ದೇವ ನೀನೇ ಸಲಹಬೇಕು ನೀನೇ ಸಲಹಬೇಕು ಶ್ರೀ ಪುರಂದರ ವಿಠಲ ನೀನೇ ಸಲಹಬೇಕು ಶ್ರೀ ಪುರಂದರ ವಿಠಲ 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 शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे य इमं परमं गुह्यं मद्भक्तेष्वभिधास्यति भक्तिं मयि परां कृत्वा मामेवैष्यत्य संशयः न च तस्मान्मनुष्येषु कश्चिन्मे प्रियकृत्तमः भविता न च मे तस्मादन्यः प्रियतरो भुवि अंब त्वामनुसन्ददामि भगवद्गीते भवद्वेषिणी. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ
ಎರಡನೇ ಅಧ್ಯಾಯವಾದ ಸಾಂಖ್ಯ ಯೋಗವನ್ನು 60 ಶ್ಲೋಕಗಳವರೆಗೆ ನೋಡುತ್ತಾ ವ್ಯವಸ್ಥಾತ್ಮಕವಾಗಿ ವ್ಯಷ್ಟಿ ಸಮಷ್ಟಿ ಮತ್ತು ಈ ಪ್ರಪಂಚ ಅಥವಾ ವಿಶ್ವವನ್ನು ಅರ್ಥ ಮಾಡಿಕೊಳ್ಳಲು 15ನೇ ಅಧ್ಯಾಯದಿಂದ 2ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದ್ದೇವೆ. ಏನಪ್ಪ ವ್ಯವಸ್ಥಾತ್ಮಕವಾಗಿ ಎಂದರೆ ವಿಶೇಷ, ಅದು ಬ್ರಹ್ಮವಿದ್ಯೆಗೆ ಹೇಗೆ ಸಂಬಂಧಪಡುತ್ತದೆ ಎಂಬುದಾಗಿ ಪ್ರಶ್ನೆಗಳು ಏಳುತ್ತದೆ. ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಭಗವದ್ಗೀತಾಸು ಪ್ರತಿ ಅಧ್ಯಾಯದ ಕೊನೆಯಲ್ಲೂ ಹೇಳುವಂತಹ ಈ ಒಂದು ನಿರ್ಣಾಯಕವಾದಂತಹ ಮಾತುಗಳು ಈ ಭಗವದ್ಗೀತೆಯನ್ನು ಬ್ರಹ್ಮವಿದ್ಯೆ ಎಂಬುದಾಗಿಯೂ ಯೋಗಶಾಸ್ತ್ರವೆಂಬುದಾಗಿಯೂ ಶೀರ್ಷಿಕೆಗಳನ್ನು ಕೊಟ್ಟು ಅನೂಚಾನವಾಗಿ ಈ ಜ್ಞಾನ ಭಂಡಾರವನ್ನು ಸಾಗಿಸುತ್ತಾ ಬಂದಿದ್ದಾರೆ. ಇದನ್ನು ಮೈಥಾಲಜಿ ಮತ್ತು ಎಲ್ಲವೂ ಮಿಥ್ಯೆ ಎಂಬುದಾಗಿ ಇಂದಿನ ಕಾಲದಲ್ಲಿ ಕಲಿಯುಗದಲ್ಲಿ ಕಡೆಗಣಿಸಿಬಿಟ್ಟಿದ್ದಾರೆ. ಕಲಿಯುಗದ ಆದಿಯಲ್ಲಿಯೇ 3 ಯುಗಗಳು ಮೊದಲು ನಡೆದಿರುವಂತಹ ಸನ್ನಿವೇಶವನ್ನೇ ಬೇರ್ಪಡಿಸಿಬಿಟ್ಟು ಅವೆಲ್ಲವೂ ಕವಿಕಲ್ಪಿತ, ಕಾವ್ಯಕಲ್ಪಿತ, ಮನುಜಕಲ್ಪಿತ, ಬುದ್ಧಿಯೋಗಕ್ಕೆ ಸಿಕ್ಕುವಂಥದ್ದಲ್ಲ ಎಂಬ ಕಾರಣಗಳಿಂದ ಅದನ್ನು ಸತ್ತ ಭಾಷೆ ಎಂಬುದಾಗಿಯೂ ಸತ್ತ ತತ್ವನೀತಿಗಳೆಂಬುದಾಗಿಯೂ ಜೀವವೇ ಇಲ್ಲದಿರುವಂತಹ ದೇವ ಪರಮಾತ್ಮ, ಆತ್ಮ ಪರಮಾತ್ಮ, ದೇವ ಧರ್ಮ ಆಚಾರಗಳು ಗ್ರಾಹ್ಯವಲ್ಲವೆಂದು ಇಂದಿನ ಬುದ್ಧಿವಂತ ಜನರು ವಿಜ್ಞಾನ ಯುಗದಿಂದ, ವಿಜ್ಞಾನದ ದುರ್ಬೀನಿನಿಂದ ಎಲ್ಲವನ್ನೂ ನಾವು ವಿವರಣಾತ್ಮಕವಾಗಿ, ವಿಚಾರಾತ್ಮಕವಾಗಿ ನೋಡುತ್ತೇವೆ. ವಿಚಾರ ಮಾಡದೆ ಯಾವುದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿ ಇಂತಹ ಮಹಾಜ್ಞಾನ ಭಂಡಾರವನ್ನೇ ಸುವ್ಯವಸ್ಥಿತವಾಗಿರುವಂತಹ ಈ ವಿಶ್ವದ ರಚನೆಯನ್ನೇ ಪ್ರಾಪಂಚಿಕ ದೃಷ್ಟಿಯಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ಪ್ರಕೃತಿಯ ದೃಷ್ಟಿಯಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬ ಅಹಂಭಾವದಿಂದ ಪಕ್ಕಕ್ಕೆ ತಳ್ಳಿದ್ದಾರೆ. ಅದಕ್ಕೆ ಕಲಿಯುಗದ ಆದಿಯಿಂದಲೇ ಮನುಷ್ಯನ ಬುದ್ಧಿಶಕ್ತಿ, ಬುದ್ಧಿಯೋಗಗಳು ಪ್ರಾಪಂಚಿಕದೆಡೆಗೆ ಸೆಳೆಯಲ್ಪಟ್ಟು ಇಂದ್ರಿಯ ಮನಸ್ಸುಗಳಿಂದ ಆತ್ಮ ಪರಮಾತ್ಮರೊಡನೆ ಯೋಗ ಉಂಟಾಗಲು ಮಾಡುವುದೇ ಇಲ್ಲ. ಸದಾಕಾಲವೂ ಆ ಯೋಗವನ್ನು ಭೇದಿಸುತ್ತಾ ಬುದ್ಧಿ ಎಂಬ ಉಪಕರಣವು ಬಾಹ್ಯ ಪ್ರಪಂಚದ ವಿಷಯಗಳಿಗೆ ಮನಸ್ಸು ಬುದ್ಧಿಗಳ ಮೂಲಕ ಬುದ್ಧಿಯೋಗವನ್ನು ಹೊಂದುತ್ತಲಿರುತ್ತದೆ. ಅದು ಆ ಕಾಲದಲ್ಲಿಯೂ ಇತ್ತು, ಈ ಕಾಲದಲ್ಲಿಯೂ ಇದೆ. ಲಕ್ಷಾಂತರ ವರ್ಷಗಳಿಂದನೂ
ಇದೇ ರೀತಿ ನಡೆದುಕೊಂಡು ಬಂದಿದೆ. ಕಲಿಯುಗದ ಮೊದಲಿನ ದ್ವಾಪರ ಯುಗದಲ್ಲಾಗಲಿ, ತ್ರೇತಾಯುಗದಲ್ಲಾಗಲಿ, ಕೃತಯುಗದಲ್ಲಾಗಲಿ ಅಥವಾ ಸತ್ಯಯುಗದಲ್ಲಾಗಲಿ ಬುದ್ಧಿಯೋಗವು ಅಂದೂ ಇತ್ತು. ಬುದ್ಧಿಯೋಗವೆಂಬುದು ಇಂದಿಗೂ ಇದೆ. ಬುದ್ಧಿಯೋಗವೇ ಎಲ್ಲದಕ್ಕೂ ಮೂಲಾಧಾರ. ಅದರ ಸಹಾಯದಿಂದಲೇ ಯಾವುದೇ ಜ್ಞಾನವನ್ನು ಮನುಷ್ಯನು ಪಡೆದುಕೊಳ್ಳಬಹುದು. ನೋಡಿ, ವ್ಯಷ್ಟಿಯಾಗಿ ಪರಮಾತ್ಮನು ಒಂದು ದೇಹದೊಳಗಿರುವ ರಚನೆಯನ್ನು ವರ್ಣಿಸುತ್ತಾ ಒಬ್ಬ ವ್ಯಕ್ತಿಯೊಳಗೆ ಬುದ್ಧಿಯೋಗದ ಕಾರಣದಿಂದಲೇ ಎಲ್ಲವೂ ತಿಳಿಯಲ್ಪಡುತ್ತದೆ. ಹಾಗೆ ವಿಶ್ವಾತ್ಮನಾಗಿ ವಿಶ್ವದೇಹದೊಳಗೆ ಬುದ್ಧಿಯೋಗದ ಸಹಾಯದಿಂದಲೇ ಎಲ್ಲವೂ ತಿಳಿಯಲ್ಪಡುತ್ತದೆ. ವ್ಯಷ್ಟಿ ಮತ್ತು ಸಮಷ್ಟಿಗಳ ರಚನೆ ಏಕಸಮನಾಗಿಯೇ ಇದೆ. ವ್ಯಷ್ಟಿಯಿಂದ ಸಮಷ್ಟಿಯವರೆಗೂ ವಿಸ್ತರಿಸುತ್ತಾ ಹೋಗುವಂತಹ ಈ ಬುದ್ಧಿಯೋಗದ ಪರಿಣಾಮಗಳು ಪ್ರಪಂಚಗಳನ್ನೇ ಸೃಷ್ಟಿಸಿದೆ. ಈ ಪ್ರಪಂಚಗಳನ್ನೆಲ್ಲವನ್ನೂ ಒಳಗೊಂಡಂತಹ ವಿಶ್ವವನ್ನೇ ವಿಸ್ತರಿಸುತ್ತಲೇ ಹೋಗುತ್ತಿದೆ ಎಂಬುದಾಗಿ ಕೃಷ್ಣನು ತನ್ನ ಮಹಿಮೆ ಎಂಬುದು ಅನಂತ ಕಾಲದವರೆಗೂ ಅನಂತವಾಗಿ ವಿಸ್ತರಿಸುತ್ತಲೇ ಇರುತ್ತದೆ. ಅಷ್ಟಾದಾಗ್ಯೂ ಇಡೀ ವಿಶ್ವವು ನನ್ನ ಕೇವಲ ಒಂದು ಅಂಶದಿಂದ ಧರಿಸಲ್ಪಟ್ಟಿದೆ ಎಂಬುದಾಗಿ ಶ್ರೀಕೃಷ್ಣನು 10-11ನೇ ಅಧ್ಯಾಯಗಳಲ್ಲಿ ವರ್ಣಿಸುತ್ತಾನೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನೋಡಿದಾಗ ಈ ವ್ಯವಸ್ಥೆ ಎಂಬುದು ವಿಶ್ವವ್ಯಾಪಿಯಾಗಿದೆ. ಅದರ ಕೇಂದ್ರ ಬಿಂದುವಾಗಿರುವಂತಹ ಪರಮಾತ್ಮನು, ಪರಬ್ರಹ್ಮ, ಪರಮಪುರುಷ ಯಾವ ಪದದಿಂದ ಗುರುತಿಸಿದರೂ, ರೂಪಧಾರೆಯಾದರೂ, ನಾಮರೂಪದಿಂದ ಧಾರಣೆಯಾದರೂ ಅದೊಂದು ಅದ್ಭುತವಾದ ಶಕ್ತಿ. ಆ ಶಕ್ತಿ ಎಂಬುದೇ ಕೇಂದ್ರ ಬಿಂದುವಾಗಿಟ್ಟುಕೊಂಡಾಗ ಸಮಷ್ಟಿಯಲ್ಲಾಗಲಿ ವ್ಯಷ್ಟಿಯಲ್ಲಾಗಲಿ ಒಬ್ಬ ವ್ಯಕ್ತಿಯೊಳಗಾಗಲಿ ನಾವು ಈ ಪ್ರಪಂಚಗಳನ್ನೇ ಕಾಣಬಹುದು. ಪರಮಾತ್ಮ ಪ್ರಪಂಚ ಅದು ಪ್ರತಿಯೊಂದು ದೇಹದೊಳಗೂ ಆತ್ಮ ಪ್ರಪಂಚವಾಗಿ ಹೊರಹಾಕಲ್ಪಡುತ್ತಿರುತ್ತದೆ. ಪರಮಾತ್ಮ ಮತ್ತು ಆತ್ಮರ ಪ್ರಪಂಚ ಬುದ್ಧಿಯೋಗದ ಕಾರಣದಿಂದ ಪ್ರತಿಯೊಂದು ವ್ಯಕ್ತಿಗೂ ಗೊತ್ತಾಗುತ್ತದೆ. ಆ ಬುದ್ಧಿಯೋಗ ಪರಮಾತ್ಮ ಆತ್ಮರ ಕಡೆಗೆ ಅಂತರಂಗದೊಳಗೆ ಅಭಿಮುಖವಾಗದಿದ್ದರೆ ಆ ಬುದ್ಧಿಯೋಗವನ್ನು ಮನಸ್ಸು ಸೆಳೆದು ಪ್ರಾಪಂಚಿಕವಾದ ಯೋಗವನ್ನು ಉಂಟು ಮಾಡುತ್ತಲೇ ಇರುತ್ತದೆ. ಈ ರೀತಿ ಪ್ರಾಪಂಚಿಕ ಯೋಗವನ್ನು ಉಂಟು ಮಾಡುತ್ತಿರುವಂತಹ ಮನಸ್ಸು, ಇಂದ್ರಿಯಗಳು ಮತ್ತು ವಿಷಯಗಳು ಅತ್ಯಂತ ಪ್ರಬಲವಾದವುಗಳು ಎಂಬುದಾಗಿ ಪರಮಾತ್ಮನು ಹೋದ ಶ್ಲೋಕಗಳಲ್ಲಿ ವರ್ಣಿಸುತ್ತಾನೆ. ನಾವು ಈ ಒಂದು ದೃಷ್ಟಿಯಿಂದ ನೋಡಿದಾಗ ಇಡೀ ಭಗವದ್ಗೀತೆಯ ಜ್ಞಾನವು ವಿಸ್ತರಿಸುತ್ತಲೇ ಹೋಗುತ್ತಿರುತ್ತದೆ. ಇದಕ್ಕೆ ಕೊನೆಯೇ ಇಲ್ಲ. ಈ ಜ್ಞಾನದೊಳಗೆ ಜ್ಞಾನ ವಿಜ್ಞಾನ ಯೋಗವೆಂಬ ಅಧ್ಯಾಯದಲ್ಲಿ ಪರಮಾತ್ಮನು ಆತ್ಮ ಪರಮಾತ್ಮರ ವಿಷಯದಲ್ಲಿ ಹೇಳುವಂತಹ ಬುದ್ಧಿಯೋಗದ ವಿಷಯಗಳನ್ನು ವರ್ಣಿಸುವಾಗ ಜ್ಞಾನ ವಿಜ್ಞಾನ ಎಂಬುದಾಗಿ ಹೇಳುತ್ತಾನೆ. ಆ ಜ್ಞಾನ ವಿಜ್ಞಾನ ಎಂಬುದು ರಾಜಗುಹ್ಯ, ರಹಸ್ಯತಮವಾದಂತಹ ಕೇಂದ್ರ ಬಿಂದುವಾಗಿರುವಂತಹ
ಆ ಒಂದು ವಿಜ್ಞಾನ ಮತ್ತು ಜ್ಞಾನಗಳನ್ನು ಇಂದಿನ ಕಲಿಯುಗದಲ್ಲಿ ಇರುವ ವಿಜ್ಞಾನಕ್ಕೆ ಹೋಲಿಸುತ್ತಾರೆ. ಇಲ್ಲಿಯೇ ನಮ್ಮ ಒಂದು ಅಲ್ಪಮತಿ ಎಂಬುದು ತಿಳಿದು ಬರುತ್ತದೆ. ಮನುಷ್ಯ ಬುದ್ಧಿಯಿಂದ ವಿಶ್ವಾತ್ಮನಾದ ವಿಶ್ವದೇಹಿಯಾದ ಪರಮಾತ್ಮನ ಬುದ್ಧಿಯವರೆಗೂ ವಿಸ್ತರಿಸುವಂತಹ ವ್ಯವಸ್ಥೆಯನ್ನು ಅವನು ರಚಿಸಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಪ್ರಯತ್ನದಿಂದ ಇವುಗಳನ್ನು ಸಾಧಿಸಬಹುದು. ಪರಮಾತ್ಮನ ರಚನೆಯೇ ಈ ವಿಶ್ವ ಈ ರೀತಿ ಉಂಟಾಗಿರುವಂತೆ ನೋಡಿಕೊಳ್ಳುತ್ತಿದೆ. ಅದನ್ನು ಸರಿಯಾಗಿ ಗಮನಿಸಿದಾಗ ಈ ಬ್ರಹ್ಮವಿದ್ಯೆ ಎಂಬುದು, ಯೋಗಶಾಸ್ತ್ರವೆಂಬುದು, ಅದರ ಜ್ಞಾನವೆಂಬುದು ವಿಸ್ತರಿಸುತ್ತಾ ಹೋಗುತ್ತಲೇ ಇರುತ್ತದೆ, ಅದಕ್ಕೆ ಕೊನೆಯೇ ಇಲ್ಲ ಎಂಬುದಾಗಿ ಪರಮಾತ್ಮನು ಹೇಳುವ ಮಾತುಗಳು ಅತ್ಯಂತ ವಾಸ್ತವಿಕವಾಗಿಯೂ ಸತ್ಯವಾಗಿಯೂ ನಮಗೆ ಅರ್ಥವಾಗುತ್ತದೆ. ಆತ್ಮ ಪರಮಾತ್ಮರ ಪ್ರಪಂಚವೇ ಒಂದಾದರೆ ವೃತ್ತಾಕಾರದಲ್ಲಿ ಎಲ್ಲವನ್ನೂ ನಾವು ಜೋಡಿಸುತ್ತಾ ಹೋದರೆ ಆತ್ಮ ಪರಮಾತ್ಮರ ಪ್ರಪಂಚ ವಿಸ್ತರಿಸುತ್ತಾ ಹೋದಂತೆ ಪ್ರಜ್ಞಾ ಪ್ರಪಂಚವಾಗಿದೆ. ಪ್ರಜ್ಞಾ ಪ್ರಪಂಚದ ವಿಸ್ತರಿಸುತ್ತಾ ಹೋದಂಗೆ ಅಂತಃಕರಣವನ್ನು ಹೊಂದಿ ಆ ಪ್ರಪಂಚವೇ ಅದ್ಭುತವಾದ ಪ್ರಪಂಚವಾಗಿರುತ್ತದೆ. ಅಂತಃಕರಣದಲ್ಲಿರುವಂತಹ ಉಪಕರಣಗಳಲ್ಲಿ ಬುದ್ಧಿ ಎಂಬುದು ಅಂತಃಕರಣದಿಂದ ಹೊರಗೆ ಬರಲಾರಂಭಿಸಿದರೆ ಮನಸ್ಸಿನ ಜೊತೆ ಯೋಗ ಉಂಟಾಗುತ್ತದೆ. ಇಂತಹ ಬುದ್ಧಿಯನ್ನು ಮನಸ್ಸು, ಇಂದ್ರಿಯಗಳು, ವಿಷಯಗಳು ಸದಾಕಾಲವೂ ಸೆಳೆಯುತ್ತಲೇ ಇರುತ್ತದೆ. ಈ ರೀತಿಯೇ ಪ್ರತಿಯೊಬ್ಬ ವ್ಯಕ್ತಿಯ ದೇಹದೊಳಗೂ ದೇಹಿಯಾಗಿ ಪ್ರತಿಯೊಬ್ಬನೂ ಅನುಭವಗಳನ್ನು ಪಡೆಯುತ್ತಲೇ ಇರುತ್ತಾನೆ. ಈ ಬುದ್ಧಿ ಎಂಬುದೇ ಒಂದು ಪ್ರಪಂಚ, ಮನಸ್ಸೆಂಬುದೇ ಇನ್ನೊಂದು ಪ್ರಪಂಚ. ಏತಕ್ಕಾಗಿ ಪ್ರಪಂಚ ಎಂಬ ಪದಗಳನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ಅದರ ವಿಸ್ತಾರಕ್ಕೆ ಕೊನೆಯೇ ಇಲ್ಲ ಎಂಬುದಾಗಿ. ಈ ಮನೋಪ್ರಪಂಚವನ್ನು, ಮನಸ್ಸು ಎಂಬ ಉಪಕರಣವನ್ನು ಅರ್ಥ ಮಾಡಿಕೊಳ್ಳಲು ಬಯಸಬಹುದಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಮನಸ್ಸಿಗೂ ಮನೋಪ್ರಪಂಚವೆಂಬುದಾಗಿ ಹೇಳುತ್ತೇವೆ, ಬುದ್ಧಿಗೂ ಬುದ್ಧಿ ಪ್ರಪಂಚವೆಂಬುದಾಗಿ ಹೇಳುತ್ತೇವೆ. ಪ್ರತಿಯೊಂದು ಉಪಕರಣಕ್ಕೂ ಬುದ್ಧಿಯೇ ಆಗಲಿ ಮನಸ್ಸಾಗಲಿ ತನ್ನದೇ ಆದ ಒಂದು ಕ್ಷೇತ್ರವಿರುತ್ತದೆ. ಆ ಕ್ಷೇತ್ರವನ್ನೇ ಪ್ರಪಂಚ ಎಂಬ ಪದದಿಂದ ನಾವು ಗುರುತಿಸುತ್ತಿದ್ದೇವೆ. ಹೀಗೆ ನಾವು ಈ ಪ್ರಪಂಚದಲ್ಲಿ ಎಲ್ಲ ಜನಗಳನ್ನು, ಜೀವರಾಶಿಗಳನ್ನು ನೋಡಿದಾಗ ಅದರದರ ಪ್ರಪಂಚದಲ್ಲಿಯೇ ಪ್ರತಿಯೊಂದು ಜೀವಗಳು ತಲ್ಲೀನವಾಗಿರುತ್ತದೆ. ಕೆಲವು ಜೀವಗಳು ಮನೋಪ್ರಪಂಚದಲ್ಲಿಯೇ ಇದ್ದು ಬಿಡುತ್ತದೆ. ಕೆಲವೇ ಜೀವಗಳು ಬುದ್ಧಿ ಪ್ರಪಂಚದಲ್ಲಿ ಪ್ರವೇಶವನ್ನು ಪಡೆದುಕೊಂಡು ಅಲ್ಲಿಯೇ ಇದ್ದು ಬಿಡುತ್ತದೆ. ಆ ಬುದ್ಧಿಯನ್ನು ಅಂತಃಕರಣಗಳ ಕಡೆಗೆ ತಿರುಗಿಸಿ ಆತ್ಮ ಪರಮಾತ್ಮರನ್ನು ಅರ್ಥ ಮಾಡಿಕೊಳ್ಳುವಂತಹ ಈ ಬ್ರಹ್ಮವಿದ್ಯೆಯನ್ನು ಯಾರೂ ಕಲಿಯಲು ಮುಂದಾಗುವುದೇ ಇಲ್ಲ. ಆ ಬುದ್ಧಿ ಯೋಗವನ್ನು ಮನಸ್ಸು ಇಂದ್ರಿಯಗಳ ಜೊತೆ ನಿರಂತರವಾಗಿ ಸಂಪರ್ಕಿಸುತ್ತಾ ಬುದ್ಧಿ ಎಂಬ ಉಪಕರಣದ ಕ್ಷೇತ್ರವಾದ ಬುದ್ಧಿ ಪ್ರಪಂಚವನ್ನೇ ಅಂತಿಮವಾಗಿ ತಿಳಿದುಕೊಂಡು ಬಿಡುತ್ತಾರೆ. ಹಾಗಾಗಿ ಆತ್ಮ ಪರಮಾತ್ಮರ ವಿಷಯದಲ್ಲಿ ಆಗಲಿ, ಪ್ರಜ್ಞೆಯ ವಿಷಯದಲ್ಲಿ ಆಗಲಿ
ಅದನ್ನು ವಿಶ್ವಕ್ಕೆ ಹೋಲಿಸುತ್ತಾ ವಿಶ್ವವೆಲ್ಲವೂ ಕಾಸ್ಮಿಕ್ ವರ್ಲ್ಡ್ ಎಂಬುದಾಗಿ ಹೇಳುತ್ತಾ ವಿಶ್ವ ಪ್ರಪಂಚವನ್ನೇ, ವಿಶ್ವ ಎಂಬುದು ಪ್ರಪಂಚಗಳನ್ನು ಒಳಗೂಡಿರುವಂತಹ ಬೃಹತ್ತಾದ ಮಹತ್ತಾದ ಒಂದು ಕ್ಷೇತ್ರ. ಅದನ್ನು ಪ್ರಪಂಚ ಎಂಬ ಪದದಿಂದ ನಾವು ಹೇಳುವುದರ ಮೂಲಕ ಸಾಂಕೇತಿಕವಾಗಿ ಅರ್ಥ ಮಾಡಿಕೊಳ್ಳಲು ಉಪಯೋಗಿಸುತ್ತಿರುವಂತಹ ಒಂದು ಪದ. ಹಾಗಾಗಿ ಪ್ರತಿಯೊಬ್ಬ ಮನೋಪ್ರಪಂಚ, ಬುದ್ಧಿ ಪ್ರಪಂಚಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ವಿಶ್ವವೆಂಬುದನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. ಈ ವಿಶ್ವವೇ ಪರಮಾತ್ಮನಿಂದ ವಿಸ್ತರಿಸಲ್ಪಡುತ್ತಿದೆ. ಹೀಗೆ ವೃತ್ತಾಕಾರವಾಗಿ ಪರಮಾತ್ಮನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಇಡೀ ವಿಸ್ತರಿಸುತ್ತಿರುವ ವಿಶ್ವವನ್ನೇ ಮತ್ತು ಇದರ ರಚನೆಯನ್ನು, ಈ ವ್ಯವಸ್ಥೆಯು ನಡೆದುಕೊಂಡು ಬಂದಿರುವುದನ್ನು ದೇಶಕಾಲಗಳ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುವುದೇ ಈ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆಯ ಮಹತ್ವ ಅದನ್ನು ತಿಳಿದುಕೊಂಡಾಗ ಮಾತ್ರ ಗೊತ್ತಾಗುತ್ತದೆ. ಆದರೆ ಈ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳಿಗೂ ಈ ಬ್ರಹ್ಮವಿದ್ಯೆಯು ನಿರಂತರ ಕಾರ್ಯನಿರತವಾಗಿಯೇ ಇರುತ್ತದೆ. ಬ್ರಹ್ಮನಿಂದಲೇ ಎಲ್ಲವೂ ಬರುತ್ತಿದೆ, ಬ್ರಹ್ಮನಿಂದಲೇ ಎಲ್ಲವೂ ಆಗುತ್ತಿದೆ ಎಂಬುದು ಮಾತ್ರ ಯಾರಿಗೂ ತಿಳಿಯಬರುವುದಿಲ್ಲ, ಅರಿವಾಗುವುದಿಲ್ಲ. ರಿಯಲೈಸೇಷನ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳುವಂತೆ ಗಾಡ್ ರಿಯಲೈಸೇಷನ್ ಯಾರಿಗೂ ಆಗುವುದೇ ಇಲ್ಲ. ಸೆಲ್ಫ್ ರಿಯಲೈಸೇಷನ್ ಅದೂ ಸಹಿತ ಯಾರಿಗೂ ನಿಲುಕುವುದೇ ಇಲ್ಲ. ಆ ಕಾರಣದಿಂದ ಇವುಗಳೆಲ್ಲವನ್ನು ಮಿಥ್ಯವೆಂದು, ಮೈಥಾಲಜಿ ಎಂಬುದಾಗಿ ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ. ನೀವು ಇಡೀ ವಿಶ್ವದ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೂಲವನ್ನು ಹುಡುಕಲೇಬೇಕು. ಆ ಮೂಲವೇ ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆಯನ್ನು ಕಲಿಯಲು ಆರಂಭಿಸದೇ ಇದ್ದರೆ ವಿಶ್ವದಲ್ಲಿರುವುದು ಯಾವುದು ಮನುಷ್ಯನ ಬುದ್ಧಿಗೆ ನಿಲುಕುವುದಿಲ್ಲ. ಹೀಗೆ ವಿಶ್ವದ ರಚನೆಯಾಗಿದೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಆತ್ಮ, ಪ್ರಜ್ಞೆ, ಬುದ್ಧಿ, ಮನಸ್ಸು, ಇಂದ್ರಿಯಗಳು ಇವುಗಳೆಲ್ಲವನ್ನೂ ಉಪಕರಣಗಳೆಂಬುದಾಗಿ ಎಣಿಸಿದರೆ ಅವುಗಳಿಗೆ ಕ್ಷೇತ್ರವೆಂಬುದೊಂದಿದೆ, ಕ್ಷೇತ್ರವೆಂಬುದು ಉಂಟಾಗುತ್ತಿದೆ. ಆ ಕ್ಷೇತ್ರವನ್ನೇ ಪ್ರಪಂಚವೆಂದು ಕರೆದರೆ ಇಂದ್ರಿಯ ಪ್ರಪಂಚ, ಮನೋಪ್ರಪಂಚ, ಬುದ್ಧಿ ಪ್ರಪಂಚ, ಹೀಗೆ ಪ್ರಪಂಚಗಳೇ ವಿಸ್ತಾರವಾಗಿ ಬೆಳೆಯುತ್ತಾ ಹೋಗುತ್ತದೆ. ಇದಕ್ಕೆ ಕೊನೆಯೇ ಇಲ್ಲ. ಬುದ್ಧಿ ಪ್ರಪಂಚಕ್ಕೂ ಕೊನೆ ಇಲ್ಲ, ಮನೋಪ್ರಪಂಚಕ್ಕೂ ಕೊನೆ ಇಲ್ಲ. ದಡವೇ ಇಲ್ಲದ ಸಮುದ್ರದಂತೆ ಬೆಳೆಯುತ್ತಲೇ ಇರುತ್ತದೆ. ಲೌಕಿಕವಾದ ಯಾವ ಉದಾಹರಣೆಗಳಿಂದಲೂ ಇದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲರಿಗೂ ಮನಸ್ಸೆಂಬುದಿದೆ, ಎಲ್ಲರಿಗೂ ಬುದ್ಧಿ ಎಂಬುದಿದೆ. ಅದನ್ನು ಉಪಕರಣಗಳಾಗಿ ಪ್ರತಿಯೊಬ್ಬರೂ ಬಳಸುತ್ತಲೇ ಇದ್ದಾರೆ, ಉಪಯೋಗಿಸಿಕೊಳ್ಳುತ್ತಲೇ ಇದ್ದಾರೆ. ಆದರೆ ಅದರಿಂದ ಉಂಟಾಗುತ್ತಿರುವ ಪ್ರಪಂಚವೆಂಬುದ ಕಲ್ಪನೆ ಯಾರಿಗೂ ಬರುತ್ತಾ ಇಲ್ಲ. ಪ್ರಪಂಚವೆಂಬ ಕಲ್ಪನೆ ಬರಲು ಸತ್ಯವಾಗಿರುವಂತಹ ಈ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಪ್ರತಿಯೊಂದು ಜೀವಿಯೂ ತೊಳಲಾಡುತ್ತಿದ್ದಾನೆ. ಆ ಕಾರಣದಿಂದಲೇ ವಿಸ್ತಾರವಾಗುತ್ತಿರುವಂತಹ ಈ ವಿಶ್ವದ ಜ್ಞಾನವನ್ನು ಪರಮಾತ್ಮನು ಬ್ರಹ್ಮವಿದ್ಯೆ ಎಂಬ ಸೂತ್ರಗಳಿಂದ ಎಲ್ಲವನ್ನು ತಿಳಿಸಿಕೊಡುತ್ತಿದ್ದಾನೆ. ಅರ್ಜುನನು ಒಬ್ಬ ಸಾಮಾನ್ಯ ನಮ್ಮಂತೆಯೇ ಜೀವಾತ್ಮನಾಗಿರುವುದರಿಂದ ಪರಮಾತ್ಮನು ತನ್ನ ಒಂದು ಸ್ತರದಿಂದ ಕೆಳಗೆ ಇಳಿದು ಬಂದು
ಮನುಷ್ಯ ಬುದ್ಧಿಗೆ ತಿಳಿಯುವಂತೆ ಎಲ್ಲವನ್ನು ವರ್ಣಿಸುತ್ತಾ ವಿಶ್ವ ರಚನೆಯನ್ನೇ ತಿಳಿಸುತ್ತಾ ವ್ಯಷ್ಟಿ, ಸಮಷ್ಟಿ ಮತ್ತು ವಿಶ್ವ ಎಂಬ 3 ರಚನೆಗಳ ಮೂಲಕವಾಗಿ ಈ ವ್ಯವಸ್ಥೆಯನ್ನು ವರ್ಣಿಸುತ್ತಲಿದ್ದಾನೆ. ಹೀಗೆ ನಾವು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲಿ ನಿರ್ಣಾಯಕ ಹಂತವಾಗಿ ಈ 60 ಶ್ಲೋಕಗಳಲ್ಲಿ ಪರಮಾತ್ಮನು ಎಲ್ಲ ಉಪಕರಣಗಳನ್ನು ತಿಳಿಸಿಬಿಟ್ಟಿದ್ದಾನೆ. ಬಾಹ್ಯ ಪ್ರಪಂಚದ ವಿಷಯಗಳು ಅಲ್ಲಿಂದ ಆರಂಭವಾಗಿ ಪರಮಾತ್ಮನಲ್ಲಿ ಕೇಂದ್ರೀಕೃತವಾಗಿದೆ. ಪರಮಾತ್ಮನೆಂಬ ಕೇಂದ್ರದಿಂದ ಹೊರಟು ಬಾಹ್ಯ ಪ್ರಪಂಚ ವಿಶ್ವವಾಗಿ ವಿಸ್ತರಿಸುತ್ತಲೇ ಇರುತ್ತದೆ. ಇದೇ ವಿಶ್ವಕ್ಕೂ ಪರಮಾತ್ಮನಿಗೂ ಇರುವಂತಹ ಸಂಬಂಧ. ಜೇಡರ ಬಲೆಯಂತೆ ವಿಸ್ತರಿಸುತ್ತಲೇ ಹೋಗುತ್ತಿರುತ್ತದೆ. ಮಧ್ಯದಲ್ಲಿರುವ ಜೇಡರ ಹುಳುವಿನಂತೆ ಈ ವಿಶ್ವದ ಮಧ್ಯಭಾಗದಲ್ಲಿ ಕೇಂದ್ರ ಬಿಂದುವಾಗಿ ಪರಮಾತ್ಮನು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದಾನೆ. ಈ ರೀತಿಯ ಜ್ಞಾನವನ್ನು ಪಡೆದಂಥವನೇ ಬ್ರಹ್ಮಜ್ಞಾನಿ ಎನಿಸಿಕೊಳ್ಳುವನು. ಆ ಬ್ರಹ್ಮಜ್ಞಾನವು ಇನ್ನೊಂದಕ್ಕೆ ಸಮನಿಲ್ಲ. ಎಲ್ಲ ವಿದ್ಯೆಗಳ ಸಕಲ ಜ್ಞಾನಗಳ ಒಟ್ಟು ಮಿಶ್ರಣವೇ ಬ್ರಹ್ಮಜ್ಞಾನ. ಅಂಥವನು ಬ್ರಹ್ಮಜ್ಞಾನಿ ಎನಿಸಿಕೊಳ್ಳುತ್ತಾನೆ. ವಾಸ್ತವಿಕವಾಗಿ ಪ್ರತಿಯೊಂದು ವ್ಯಕ್ತಿಯು ತನ್ನ ದೇಹವೆಂಬ ಬಂಧನದಿಂದ ಬಿಡಿಸಿಕೊಂಡು ತನ್ನನ್ನು ತಾನು ವಿಸ್ತರಿಸಿಕೊಳ್ಳುತ್ತಾ ಹೋದ ಹಾಗೆ ವಿಶ್ವಾತ್ಮನಲ್ಲಿಯೂ ವಿಶ್ವನಲ್ಲಿಯೂ ಐಕ್ಯವಾಗುತ್ತಾನೆ. ಇದನ್ನೇ ಬ್ರಹ್ಮವಿದ್ಯೆ ಮತ್ತು ಸಾಧನೆಗಳು, ಅನುಸಂಧಾನ, ಅನುಷ್ಠಾನ ಎಂಬುದಾಗಿ ಪ್ರತಿಯೊಬ್ಬ ಜೀವಿಗೂ ಪರಮಾತ್ಮನು ಮಾಡಿರುವಂತಹ ವ್ಯವಸ್ಥೆ. ಅದನ್ನು 18 ಅಧ್ಯಾಯಗಳಲ್ಲಿ ವಿವರವಾಗಿ ಕೊಟ್ಟಿದ್ದಾನೆ. ಈ ಸಾಂಖ್ಯಯೋಗದ 60 ಶ್ಲೋಕಗಳಲ್ಲಿ 11ನೆಯ ಶ್ಲೋಕದಿಂದ 60ನೆಯ ಶ್ಲೋಕದವರೆಗೆ ವಿಶ್ವ ರಚನೆಯನ್ನೇ ಪರಮಾತ್ಮನು ಉಪಕರಣಗಳ ಸಹಾಯದಿಂದ ಸಂಪೂರ್ಣವಾಗಿ ವಿವರಿಸಿಬಿಟ್ಟಿದ್ದಾನೆ. ಅದನ್ನು ವಿಸ್ತರಿಸುತ್ತಾ ಇನ್ನು ಮುಂದಿನ ಶ್ಲೋಕಗಳಲ್ಲಿ ಪ್ರತಿಯೊಂದು ಉಪಕರಣದ ಉಪಯೋಗವನ್ನು ಮತ್ತು ಅದರ ಕ್ಷೇತ್ರದ ಮಹಿಮೆ, ಅದರ ಪ್ರಪಂಚದ ವಿಸ್ತರಣೆ ಇಷ್ಟನ್ನೂ ತಿಳಿಸುತ್ತಾ ಹೋಗುತ್ತಾನೆ. ಈ ಒಂದು ದೃಷ್ಟಿಯಿಂದ ನಾವು ಮುಂದಿನ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳಲು ಉಪಕ್ರಮಿಸಿದರೆ ಈ ವ್ಯವಸ್ಥೆಯ ಬಗ್ಗೆ, ದಿವ್ಯ ವ್ಯವಸ್ಥೆಯ ಬಗ್ಗೆ, ವಿಶ್ವದ ವ್ಯವಸ್ಥೆಯ ಬಗ್ಗೆ ನಮಗೆ ಒಂದು ಸ್ವಲ್ಪವಾದರೂ ಜ್ಞಾನೋದಯ ಉಂಟಾಗುತ್ತದೆ. 61ನೆಯ ಶ್ಲೋಕದ ನಂತರದಲ್ಲಿ ಪರಮಾತ್ಮನು 62ನೆಯ ಶ್ಲೋಕದಲ್ಲಿ ಕರ್ಮಯೋಗವನ್ನು ವಿಸ್ತರಿಸುತ್ತಾ ಪ್ರತಿಯೊಂದು ಕರ್ಮದಲ್ಲಿಯೂ ಉಪಕರಣಗಳು ಹೇಗೆ ಭಾಗವಹಿಸುತ್ತವೆ ಎಂಬುದನ್ನು ವರ್ಣಿಸುತ್ತಾ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಹೀಗೆ 2 ಶ್ಲೋಕಗಳಿಂದ ನಮ್ಮ ಇಂದಿನ ಸಾಫ್ಟ್ವೇರ್ ಭಾಷೆಯಲ್ಲಿ ಬರುವ ಫ್ಲೋ ಚಾರ್ಟ್ ಎಂದು ಯಾರು ಹೇಳ್ತಾರೋ, ಯಾವ ರೀತಿ ಹೇಳ್ತಾರೋ ಆ ರೀತಿ 2 ಶ್ಲೋಕಗಳಲ್ಲಿ ಪರಮಾತ್ಮನು ವಿಶ್ವದ ಫ್ಲೋ ಚಾರ್ಟ್ ಕೊಟ್ಟು ಬಿಟ್ಟಿದ್ದಾನೆ. ಈ ರೀತಿ ಪ್ರತಿ ವ್ಯಕ್ತಿಯಲ್ಲಿಯೂ ಕರ್ಮವು ನಡೆಯುತ್ತಲೇ ಇರುತ್ತದೆ. ಕರ್ಮದ ಪ್ರಕ್ರಿಯೆ ವಿಶ್ವಾತ್ಮನಾದ ಪರಮಾತ್ಮನಲ್ಲಿಯೂ ಈ ರೀತಿಯೇ ನಡೆಯುತ್ತಿರುತ್ತದೆ. ಅದು ವಿಶ್ವಕ್ಕೆ ಅನ್ವಯಿಸುತ್ತದೆ.
ಪ್ರತಿಯೊಬ್ಬ ವ್ಯಕ್ತಿಯ ಪ್ರಪಂಚಕ್ಕೆ ಈ ಒಂದು ಪ್ರಕ್ರಿಯೆ ಅನ್ವಯವಾಗುತ್ತದೆ. ಪ್ರತಿಯೊಂದು ಬುದ್ಧಿ, ಮನಸ್ಸು, ಇಂದ್ರಿಯಗಳು ಇದೇ ರೀತಿ ಕಾರ್ಯವನ್ನು ಪುನಃ 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 ವೃತ್ತಾಕಾರವಾಗಿ, ಚಕ್ರಾಕಾರವಾಗಿ ಮಾಡುತ್ತಲೇ ಇರುತ್ತದೆ. ಇದರ ಪರಿಣಾಮಗಳಿಂದಲೇ ಈ ವಿಶ್ವವು ಜೀವ ಮತ್ತು ಜೀವನಗಳನ್ನು ಉಂಟು ಮಾಡಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು, ಧ್ಯಾಯತೋ ವಿಷಯಾನ್ ಪುಂಸಃ, ಧೀ ಪದವನ್ನೇ ಆರಂಭಿಸಿದ್ದಾನೆ ಪರಮಾತ್ಮನು. ಬುದ್ಧಿಯೊಳಗಿರುವಂತಹ ಧೀ ವಿಶೇಷಣವಾದದ್ದು. ಅತ್ಯಂತ ವಿಶೇಷವಾಗಿರುವಂತಹ ಈ ಧೀ ಎಂಬುದರಿಂದ ಬುದ್ಧಿ ಎಂಬುದು ಒಂದು ಉಪಕರಣವಾಗಿ ನೋಡಿದಾಗ, ಬುದ್ಧಿ ಪ್ರಪಂಚದಲ್ಲಿ ಇರುವಂತಹ ಧೀ ಎಂಬ ಅತ್ಯಂತ ವಿಶೇಷವಾದ ಶಕ್ತಿ ಕೇಂದ್ರವು, ಧೀಶಕ್ತಿಯು ಬಾಹ್ಯ ಪ್ರಪಂಚದಲ್ಲಿರುವ ವಿಷಯಗಳೊಡನೆ ಸಂಪರ್ಕವನ್ನು ಧ್ಯಾನ ಮಾತ್ರದಿಂದಲೇ ಹೊಂದುತ್ತದೆ. ನೋಡಿ, ಸಂಪರ್ಕವನ್ನು ಹೊಂದುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವುಗಳು ಭೌತಿಕ ಪ್ರಪಂಚದಲ್ಲಿ ತಿಳಿದುಕೊಳ್ಳುತ್ತೇವೆ. ಕಣ್ಣೆದುರಿಗೆ ಒಂದಕ್ಕೊಂದು ಯೋಗ ಉಂಟಾಗುತ್ತದೆ, ಕಣ್ಣಿಗೆ ಕಾಣಿಸುತ್ತದೆ, ಅದರಿಂದ ನಮಗೆ ತಿಳಿದು ಬಂದುಬಿಡುತ್ತದೆ ವಾಸ್ತವಿಕ ಸತ್ಯಗಳು. ಆದರೆ ಬುದ್ಧಿ ಮತ್ತು ಧೀ ಎಂಬ ಸೂಕ್ಷ್ಮ ವಸ್ತುಗಳು, ಇಂದ್ರಿಯಗಳು ಮತ್ತು ವಿಷಯಗಳೆಂಬ ಸೂಕ್ಷ್ಮ ವಸ್ತುಗಳನ್ನು ಸಂಪರ್ಕ ಉಂಟು ಮಾಡುವಂತಹ ಪ್ರಕ್ರಿಯೆಯನ್ನು ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಇದು ಭೌತಿಕ ಪ್ರಕ್ರಿಯೆಯಲ್ಲ. ಭೌತಿಕ ಪ್ರಪಂಚದಲ್ಲಿ ನಾವು ಉಂಟು ಮಾಡುವಂತಹ ಯಾವುದೇ ಭೌತಿಕ ವಸ್ತು ಇನ್ನೊಂದು ಭೌತಿಕ ವಸ್ತುವಿನ ಜೊತೆಯಲ್ಲಿ ಸಂಯೋಗ ಉಂಟಾದಾಗ ಆಗುವಂತಹ ವಿಶ್ಲೇಷಣೆಗಳಲ್ಲ. ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ಯಾವ ಒಂದು ಜ್ಞಾನ ಭಾಗವಿದೆಯೋ ಅದು ಭೌತಿಕ ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಇಲ್ಲಿ ಪರಮಾತ್ಮನು ಹೇಳುತ್ತಿರುವುದೆಲ್ಲವೂ ಸೂಕ್ಷ್ಮ ವಸ್ತುಗಳ ವಿಷಯದಲ್ಲಿ ಮತ್ತು ಅದರ ಪ್ರಕ್ರಿಯೆಗಳ ವಿಷಯದಲ್ಲಿ. ಹಾಗಾಗಿ ಈ ಒಂದು ಫ್ಲೋ ಚಾರ್ಟ್ ಅಂತ ಯಾವುದನ್ನು ನಾವು ಹೇಳಿದೆವೋ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸಾಫ್ಟ್ವೇರ್ ಭಾಷೆಯನ್ನೇ ತಿಳಿದುಕೊಳ್ಳಬೇಕು. ಸಾಫ್ಟ್ವೇರ್ನಲ್ಲಿ ಬರುವಂತಹ ಉಪಕರಣಗಳನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಆಗ ನಮಗೆ ಇವುಗಳೇ ಅರ್ಥವಾಗುತ್ತದೆ. ಧೀ ಎಂಬ ಸೂಕ್ಷ್ಮ ರೂಪದಲ್ಲಿ, ಅತಿ ಸೂಕ್ಷ್ಮ ರೂಪದಲ್ಲಿರುವಂತಹ ಶಕ್ತಿಯು ಬಾಹ್ಯ ಪ್ರಪಂಚದಲ್ಲಿರುವ ವಿಷಯಗಳೆಂಬ ವಸ್ತುಗಳೊಡನೆ ಸಂಪರ್ಕವನ್ನು ಧ್ಯಾನ ಮಾತ್ರದಿಂದಲೇ ಹೊಂದುತ್ತದೆ. ಅದನ್ನೇ ಧ್ಯಾಯತೋ ಎಂಬುದಾಗಿ ಪರಮಾತ್ಮನು ಹೇಳುತ್ತಿದ್ದಾನೆ. ಧ್ಯಾಯತೋ ವಿಷಯಾನ್ ಪುಂಸಃ. ವಿಷಯಾನ್ ಎಂಬುದರೆ ಪ್ರಪಂಚದಲ್ಲಿ ಕಾಣುತ್ತಿರುವ ಸಕಲ ವಸ್ತುಗಳು, ಆ ಸಕಲ ವಸ್ತುಗಳ ಸೂಕ್ಷ್ಮ ಭಾಗವೇ ವಿಷಯಗಳು. ಆ ವಿಷಯಗಳ ಜೊತೆಯಲ್ಲಿ, ಸೂಕ್ಷ್ಮ ರೂಪದಲ್ಲಿರುವ ವಿಷಯಗಳ ಜೊತೆಯಲ್ಲಿ ಅತಿ ಸೂಕ್ಷ್ಮವಾಗಿರುವಂತಹ ಧೀಶಕ್ತಿಯು ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುತ್ತದೆ. ಯಾವಾಗ? ಪುಂಸಃ. ಇಲ್ಲಿ ಪುಂಸಃ ಎಂಬುದಕ್ಕೆ ಎಲ್ಲ ವಿಶ್ಲೇಷಣೆಗಳಲ್ಲಿಯೂ, ತಾತ್ಪರ್ಯಗಳಲ್ಲಿಯೂ, ವಿವರಣೆಗಳಲ್ಲಿಯೂ ಪುರುಷ ಎಂಬುದಾಗಿ ಹೇಳುತ್ತಾರೆ. ಪುರುಷ ಎಂಬುದಾಗಿ ಹೇಳಿದಾಗ ಎಲ್ಲವೂ ತಪ್ಪು ತಪ್ಪಾಗಿ ಅರ್ಥವಾಗುತ್ತಾ ಹೋಗುತ್ತದೆ. ಪುಂಸಃ ಎಂದರೆ ನಿಜವಾದ ಅರ್ಥ, ಪುಂ ಪದವನ್ನು ಉಪಯೋಗಿಸಿಕೊಂಡು ಧಾತುವಿನಿಂದ ಬರುವಂತಹ ಪುತ್ರಿ, ಪುತ್ರ, ಪುಂಸ ಈ ಪದವನ್ನು ಅರ್ಥ ಮಾಡಿಕೊಳ್ಳಬೇಕು. ಪುಂ ಎಂಬುದು ಮೂಲ ರೂಪವಾಗಿರುವಂತಹ ಆತ್ಮ ಪರಮಾತ್ಮ. ಆತ್ಮ ಪರಮಾತ್ಮರ ಸಂಬಂಧದಲ್ಲಿ ಉಂಟಾಗಿರುವಂತಹ ವ್ಯಕ್ತಿತ್ವವನ್ನೇ ಪುಂಸ ಎಂಬುದಾಗಿ ಹೇಳಬೇಕು. ಲಿಂಗದೇಹ ಸಂಬಂಧವಾಗಿರುವಂತಹ ಅರ್ಥವನ್ನು ಪುಂಸ ಪದಕ್ಕೆ, ಪುರುಷ ಪದಕ್ಕೆ ನಾವು ಕಲ್ಪಿಸಬಾರದು, ಅರ್ಥೈಸಬಾರದು.
ಪುಂಸ ಎಂಬುದಾಗಿ ಪುಂ ಎಂಬುದಾಗಿ ಬರುವಂತಹ ಸಂದರ್ಭದಲ್ಲಿ ಪುಂ, ಪುತ್, ಪುತ್ರ, ಪುತ್ರಿ ಈ ಪದಗಳ ವಿಷಯದಲ್ಲಿ ಆತ್ಮ ಪರಮಾತ್ಮರನ್ನೇ ಕೇಂದ್ರವನ್ನಾಗಿ ಮೂಲ ಧಾತುವನ್ನಾಗಿ ನಾವು ಇಟ್ಟುಕೊಂಡರೆ ಬ್ರಹ್ಮವಿದ್ಯೆ, ಅಧ್ಯಾತ್ಮವಿದ್ಯೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗುವುದು. ಇಲ್ಲಿ ಯಾವುದೇ ಲಿಂಗ ಭೇದಗಳನ್ನು ಪರಮಾತ್ಮನು ಹೇಳುತ್ತಲೇ ಇಲ್ಲ. ಆತ್ಮ ಪರಮಾತ್ಮರ ಬ್ರಹ್ಮರ ವಿಷಯವನ್ನೇ ಹೇಳುತ್ತಿದ್ದಾನೆ. ಈ ಬ್ರಹ್ಮರ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕಾದರೆ ಪುಂಸಃ ಎಂದರೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಮೂರನೆಯ ವರ್ಗವಾಗಿರಲಿ ಮೂರೂ ರೀತಿಯ ವ್ಯಕ್ತಿಗಳು ಆತ್ಮವನ್ನು ಪರಮಾತ್ಮನನ್ನು ತಮ್ಮ ಹೃದಯ ಮಂದಿರದಲ್ಲಿ ಹೊಂದಿರುತ್ತಾರೆ. ಅಂತಹ ಆತ್ಮ ಪರಮಾತ್ಮರಿಗೆ ಧೀ ಎಂಬ ಶಕ್ತಿಯು ಜಾಗೃತವಾಗಿ ವಿಷಯಗಳೊಡನೆ ಸೂಕ್ಷ್ಮ ರೂಪದಲ್ಲಿ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಅದು ಪ್ರಸ್ತುತ ನಮಗೆ ಯಾವ ಉದಾಹರಣೆಯನ್ನು ತೆಗೆದುಕೊಂಡರೂ ಅರ್ಥವಾಗಿ ಬಿಡುತ್ತದೆ. ನಮ್ಮ ಬುದ್ಧಿಯಲ್ಲಿ ಯಾವ ಆಲೋಚನೆ ಬರುತ್ತದೆಯೋ, ಯಾವ ವಿಷಯದ ಬಗ್ಗೆ ಆಲೋಚನೆ ಬರುತ್ತದೆಯೋ ಅದು ಸಂಪರ್ಕ ಉಂಟಾಯಿತು ಎಂಬುದಾಗಿ ಅರ್ಥ. ಆಲೋಚನೆಗಳಲ್ಲಿರದ ಮನುಷ್ಯನೇ ಇರಲು ಸಾಧ್ಯವಿಲ್ಲ, ಬುದ್ಧಿ ಇಲ್ಲದ ಮನುಷ್ಯನೇ ಇರಲು ಸಾಧ್ಯವಿಲ್ಲ. ಭೌತಿಕವಾದ ಮೆದುಳು ಎಂಬುದೊಂದು ಇರುವುದರಿಂದ ಬುದ್ಧಿ ಎಂಬುದು ಎಲ್ಲರಿಗೂ ಇದ್ದೇ ಇರುತ್ತದೆ. ಬುದ್ಧಿ ಸೂಕ್ಷ್ಮ ರೂಪವಾದದ್ದು, ಧೀ ಎಂಬುದು ಅದರಲ್ಲಿಯೂ ಅತಿ ಸೂಕ್ಷ್ಮ ರೂಪವಾಗಿರುವಂಥದ್ದು. ಈ ಒಂದು ಧೀ ಶಕ್ತಿ, ಧೀ ಉಪಕರಣ, ಬುದ್ಧಿ ಎಂಬ ಉಪಕರಣ ಕಾರ್ಯ ನಿರಂತರವಾಗಿ ಮಾಡುತ್ತಲೇ ಇರುತ್ತದೆ. ಅದು ವಿಷಯದ ಜೊತೆಗೆ ಸಂಪರ್ಕವನ್ನು ಹೊಂದುತ್ತದೆ. ಧ್ಯಾಯತು ವಿಷಯಾನ್ ಎಂಬುದಾಗಿ ಅರ್ಥ. ಈಗ ನಾವು ಒಂದು ಉದಾಹರಣೆಗೆ ಒಂದು ಚಲನಚಿತ್ರವನ್ನು ನೋಡಲು ಹೋಗಬೇಕೆಂಬುದಾಗಿ ಆಲೋಚಿಸಿದರೆ ಚಲನಚಿತ್ರವನ್ನು ತೋರಿಸುವಂತಹ ಆ ಜಾಗಕ್ಕೆ, ಸ್ಥಳಕ್ಕೆ ಈ ಭೌತಿಕ ದೇಹವನ್ನು ತೆಗೆದುಕೊಂಡು ಹೋಗಬೇಕಾಗಿ ಮಾಡುವಂತಹ ಕರ್ಮದ ವಿಷಯದಲ್ಲಿ ಧೀಗೂ ಮತ್ತು ವಿಷಯಕ್ಕೂ ಸಂಪರ್ಕವೇರ್ಪಟ್ಟಿತು. ಒಂದು ಹೋಟೆಲ್ಗೆ ಹೋಗಿ ಯಾವುದಾದರೂ ಒಂದು ಭಕ್ಷ್ಯವನ್ನು ತಿನ್ನಬೇಕೆನಿಸಿದರೆ ಆಗ ಹೋಟೆಲ್ ಎಂಬ ಕ್ಷೇತ್ರಕ್ಕೆ ಭೌತಿಕ ದೇಹವನ್ನು ಹೊತ್ತುಕೊಂಡು ಹೋಗಿ ಆ ವಸ್ತುವನ್ನು ತಿಂದುಕೊಂಡು ಬರಬೇಕೆಂಬುದಾಗಿ ಬುದ್ಧಿಯ ಧೀಯು ಧ್ಯಾನ ರೂಪದಿಂದಲೇ ಆ ವಿಷಯದ ವಸ್ತುವಿಗೆ ಸಂಪರ್ಕವನ್ನು ಏರ್ಪಡಿಸಿ ಬಿಡುತ್ತದೆ. ಒಂದು ಮಸಾಲೆ ದೋಸೆಯೋ, ಒಂದು ತಿಂಡಿಯೋ, ಒಂದು ಊಟವೋ ಯಾವುದೇ ಆಗಿರಲಿ, ಭಕ್ಷ್ಯ. ಈ ರೀತಿ ಸಂಪರ್ಕವು ಪ್ರತಿಯೊಬ್ಬ ವ್ಯಕ್ತಿಗೂ ಧೀ ಶಕ್ತಿಯಿಂದ ಬಾಹ್ಯ ಪ್ರಪಂಚದಲ್ಲಿರುವ ವಸ್ತುವಿನ ಜೊತೆ ಏರ್ಪಡುತ್ತದೆ. ಇದನ್ನೇ ಬುದ್ಧಿಯೋಗವೆಂಬುದಾಗಿ ಹೇಳುವುದು. ಇದುವರೆಗೆ ಹೇಳಿದ 60 ಶ್ಲೋಕಗಳಲ್ಲಿ ಪರಮಾತ್ಮನು ಈ ಬುದ್ಧಿಯೋಗವನ್ನು ಆತ್ಮ ಪರಮಾತ್ಮರಲ್ಲಿ ಮಾಡಿದರೆ ಅದು ಬ್ರಹ್ಮವಿದ್ಯೆಯ ಭಾಗವಾಗುತ್ತದೆ, ಸಾಧನೆಯ ಭಾಗವಾಗುತ್ತದೆ. ಅದನ್ನು ಪ್ರಪಂಚದ ಕಡೆಗೆ ಇರುವ ವಿಷಯಗಳಲ್ಲಿ ಮಾಡಿದರೆ ಅವನು ಮಾಡಬೇಕಾದ್ದೇನಿಲ್ಲ, ಅದಾಗಿಯೇ ಅದಾಗುತ್ತದೆ. ಸ್ವಭಾವಜನ್ಯವಾಗಿಯೇ ಬುದ್ಧಿಯು ಪ್ರಪಂಚದ ಕಡೆಗೆ, ಮನಸ್ಸು ಪ್ರಪಂಚದ ಕಡೆಗೆ, ಇಂದ್ರಿಯಗಳು ಪ್ರಪಂಚದ ಕಡೆಗೆ ಸದಾಕಾಲ ನಿರಂತರ ಸಂಪರ್ಕದಲ್ಲಿ ಇದ್ದೇ ಇರುತ್ತದೆ. ಆ ಸಂಪರ್ಕವನ್ನು ಕಳಿಸುವಂತಹ ಪ್ರಕ್ರಿಯೆಯನ್ನೇ ಯೋಗ ಪ್ರಕ್ರಿಯೆ ಎಂಬುದಾಗಿ ಹೇಳುವುದು. ಅದು ಬುದ್ಧಿ, ಮನಸ್ಸು, ಇಂದ್ರಿಯಗಳನ್ನು ಈ ಬಾಹ್ಯ ಪ್ರಪಂಚದ ವಿಷಯಗಳ ಸಂಪರ್ಕವನ್ನು ಕಡಿತಗೊಳಿಸಿ ಅಂತರ್ಮುಖವಾಗಿ ತಿರುಗಿಸುವಂತಹ ಆ ಬುದ್ಧಿಯೋಗದ ಪ್ರಕ್ರಿಯೆಯೇ ಯೋಗ ಪ್ರಕ್ರಿಯೆ. ಪರಮಾತ್ಮ ಆತ್ಮನಲ್ಲಿ ಬೆಳಕನ್ನು ಕಾಣುವಂತಹ ಯೋಗ ಸಾಧನೆಯ ಪ್ರಕ್ರಿಯೆ. ಅಂತಹ ವ್ಯಕ್ತಿಯನ್ನು ಯೋಗಾರೂಢ ಎನ್ನುತ್ತಾರೆ. ನಿರಂತರವಾಗಿ ಬುದ್ಧಿಯೋಗವು
ಬಾಹ್ಯ ಪ್ರಪಂಚದ ವಸ್ತು ವಿಷಯಗಳೊಡನೆ ಉಂಟಾಗುತ್ತಲಿದ್ದರೋ ಅದನ್ನು ಯೋಗಾರೂಢರೆಂಬುದಾಗಿ ನಾವು ಹೇಳುವುದಿಲ್ಲ. ಅವರನ್ನು ಸಂಯಮಿ ಎಂಬುದಾಗಿಯೂ ನಾವು ಹೇಳುವುದಿಲ್ಲ. ಸಂಯಮಿ ಎಂಬ ಪದದ ಅರ್ಥವೇ ಅಂತರ್ಮುಖವಾಗಿ ಆತ್ಮ ಪರಮಾತ್ಮನೊಡನೆ ಬುದ್ಧಿಯೋಗವನ್ನು ಉಂಟು ಮಾಡಲು ಯಾರು ನಿರಂತರ ಪ್ರಯತ್ನದಲ್ಲಿರುತ್ತಾನೆಯೋ ಅಂಥವನನ್ನು ಸಂಯಮಿ ಎಂಬುದಾಗಿ ಹೇಳುತ್ತೇವೆ. ಅದಕ್ಕೆ ವಿರುದ್ಧಾರ್ಥವಾಗಿ ಸಂಯಮಿ ಅಲ್ಲದವನು ನಿರಂತರವಾಗಿಯೂ ಬಾಹ್ಯ ಪ್ರಪಂಚದ ಇಂದ್ರಿಯ ವಿಷಯಗಳ ಸಂಪರ್ಕದಲ್ಲಿ ನಿರಂತರವಾಗಿ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ. ಅವನು ಯೋಗಿಯಾಗುವುದಕ್ಕೆ ಸಾಧ್ಯವಿಲ್ಲ, ಬುದ್ಧಿಯೋಗವೂ ಉಂಟಾಗುವುದಕ್ಕೆ ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ತಿಳಿದುಕೊಂಡು ಈ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬುದ್ಧಿ ಎಂಬ ಉಪಕರಣವನ್ನೇ ಹೇಗೆ ನಾವು ಬಳಸುತ್ತೇವೆಯೋ ಹಾಗೆಯೇ ಒಳಗಿರುವ ಪರಮಾತ್ಮ ಆತ್ಮರ ವಿಷಯದಲ್ಲಿಯೂ ಬುದ್ಧಿಯನ್ನೇ ಉಪಯೋಗಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಬುದ್ಧಿ ಎಂಬುದೇ ವಿಶಾಲವಾದ ವಿಶ್ವದಷ್ಟು ಸಮನಾಗಿರುವಂತಹ ಪ್ರಪಂಚ. ಮನಸ್ಸು ವಿಶ್ವದಷ್ಟೇ ವಿಶಾಲವಾಗಿರುವಂತಹ ಇನ್ನೊಂದು ಉಪಕರಣದ ಕ್ಷೇತ್ರವಾಗಿರುವಂತಹ ಪ್ರಪಂಚ. ಹೀಗೆ ಬುದ್ಧಿ ಮನಸ್ಸುಗಳು ಇಡೀ ವಿಶ್ವವನ್ನೇ ಆಕ್ರಮಿಸಿಕೊಂಡಿರುವಂಥ ಕಾರಣದಿಂದ ನಮಗೆ ಬುದ್ಧಿ ಎಂಬ ಉಪಕರಣವನ್ನಾಗಲಿ ಮನಸ್ಸೆಂಬ ಉಪಕರಣವನ್ನಾಗಲಿ ಒಳಮುಖವಾಗಿ ತಿರುಗಿಸಲು ಅತ್ಯಂತ ಕಷ್ಟದಾಯಕವಾದ ಕೆಲಸವಾಗಿರುತ್ತದೆ. ಅದನ್ನು ಯಾರು ಮಾಡಲು ಉಪಕ್ರಮಿಸುತ್ತಾರೋ ಅಂಥವರನ್ನು ಸಂಯಮಿ ಎಂಬುದಾಗಿ ಪರಮಾತ್ಮನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಹೀಗೆ ಈ ಪದಗಳ ಪರಿಚಯವನ್ನು, ಆ ಪದಗಳ ಅರ್ಥವನ್ನು, ವಿಸ್ತಾರವನ್ನು, ಭಾವಾರ್ಥವನ್ನು, ಅವುಗಳಿಂದ ಉಂಟಾಗುವ ತತ್ವಾರ್ಥವನ್ನು ತಿಳಿದುಕೊಳ್ಳುತ್ತಾ ಹೋಗಬೇಕು. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.